press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ನಾವು ಈ ಕ್ಲಾಸಲ್ಲಿ ಏನು ತಿಳ್ಕೊಂಡಿದ್ದೀವಪ್ಪ ಅಂತಂದರೆ ತಂತ್ರಪತನ ಅಂದ್ರೇನು, ಭೂಗರ್ಭ ವೇಗೋತ್ಪನ್ನ ಅಂದ್ರೇನು, ಅದರ ಮೇಲೆ ಬರ್ತಕ್ಕಂಥ ಕೆಲವೊಂದು ಉದಾಹರಣೆ ಲೆಕ್ಕಗಳನ್ನ ಸಾಲ್ವ್ ಮಾಡಿದ್ವಿ ಅಲ್ವಾ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ತಿಳ್ಕೊಳ್ಳೋಣ ಅಂತಂದರೆ ರಾಶಿ ಮತ್ತು ತೂಕದ ಬಗ್ಗೆ ತಿಳ್ಕೊಳ್ಳೋಣ. ರಾಶಿ ಅಂತ ಅಂದರೆ ಏನು, ತೂಕ ಅಂದರೆ ಏನು. ಫಸ್ಟು ರಾಶಿ. ನಾವು ಆಲ್ರೆಡಿ ಬಲ ಮತ್ತು ಚಲನೆಯ ನಿಯಮಗಳು ಮಾಡುವಾಗ ಜಡತ್ವ ಅನ್ನೋದು ನ್ಯೂಟನ್ನರ ಚಲನೆಯ ಮೊದಲನೆಯ ನಿಯಮದಲ್ಲಿ ಬಂದಿತ್ತಲ್ವಾ, ಅಲ್ಲಿ ಜಡತ್ವ ಅಂತ ಬಂದಿತ್ತು. ಜಡತ್ವ ಅಂತ ಅಂದರೆ ಏನು, ರಾಶಿ ಏನು ಮಾಡುತ್ತೆ, ಜಡತ್ವನ ಅಳೆಯುತ್ತೆ ಅಲ್ವಾ. ರಾಶಿ ಜಾಸ್ತಿ ಆದಂತೆ ಹೆಚ್ಚಾದಂತೆ ಜಡತ್ವನೂ ಕೂಡ ಏನಾಗುತ್ತೆ, ಹೆಚ್ಚಾಗುತ್ತಾ ಹೋಗುತ್ತೆ. ಈ ರಾಶಿ ಅನ್ನೋದು ಸ್ಥಳದಿಂದ ಸ್ಥಳಕ್ಕೆ ಯಾವಾಗಲೂ ಕೂಡ ಬದಲಾಗುತ್ತಿಲ್ಲ, ಅದು ಯಾವಾಗಲೂ ಸ್ಥಿರವಾಗಿರುತ್ತೆ. ರಾಶಿ ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗುವುದಿಲ್ಲ. ರಾಶಿಯು ಜಡತ್ವವನ್ನು ಅಳೆಯುತ್ತದೆ. ರಾಶಿಯು ಯಾವುದರ ರಾಶಿ, ಒಂದು ವಸ್ತುವಿನ ರಾಶಿ. ರಾಶಿಯು ಹೆಚ್ಚಾದಂತೆ ವಸ್ತುವಿನ ಜಡತ್ವವು ಅಥವಾ ಜಡತ್ವವು ಏನಾಗ್ತಾ ಹೋಗುತ್ತೆ, ಹೆಚ್ಚಾಗುತ್ತದೆ. ಜಡತ್ವವು ಹೆಚ್ಚಾಗುತ್ತದೆ. ರಾಶಿನ ಎಂ ಅನ್ನೋ ಲೆಟರಿಂದ ಸೂಚಿಸ್ತೇವೆ. ಮತ್ತು ಇದರ ಏಕಮಾನ ಕೆ ಜಿ ಅಂತ ಕರಿತೀವಿ. ಪ್ರಾಮಾಣ್ಯವನ್ನು ಏನು ಮಾಡ್ಕೋಬೇಕು, ಕೆ ಜಿ ಕನ್ವರ್ಟ್ ಮಾಡಬೇಕು. ಕೆ ಜಿ ಅನ್ನೋದು ರಾಶಿಯ ಏಕಮಾನ. ಸೊ ಇಲ್ಲಿ ರಾಶಿ ಬಗ್ಗೆ ಆಯ್ತು. ಮತ್ತೆ ನೆಕ್ಸ್ಟು ತೂಕ ಅಂದರೆ ಏನು. ರಾಶಿ ಅನ್ನೋದು ಬಾಹ್ಯಾಕಾಶದಲ್ಲಿರಲಿ, ಸೂರ್ಯನ ಮೇಲೆ ಇರಲಿ, ಚಂದ್ರನ ಮೇಲೆ ಇರಲಿ, ಅದು ಯಾವಾಗಲೂ ಏನಾಗಿರುತ್ತೆ, ಸ್ಥಿರವಾಗಿರುತ್ತೆ. ಅದು ಸ್ಥಳದಿಂದ ಸ್ಥಳಕ್ಕೆ ಏನಾಗೋದಿಲ್ಲ, ಬದಲಾಗೋದಿಲ್ಲ. ನೆಕ್ಸ್ಟು ತೂಕ. ನಿಮಗೆ ಗೊತ್ತಿದೆ ಮತ್ತೆ, ಭೂಮಿಯು ತನ್ನ ಬಲದಿಂದ ವಸ್ತುಗಳನ್ನ ಆಕರ್ಷಣೆಗೆ ಒಳಗೆ ಮಾಡಿಕೊಳ್ಳುತ್ತೆ. ಈ ಆಕರ್ಷಣಾ ಬಲವನ್ನು ನಾವು ಏನಂತ ಕರಿತೀವಿ, ಗುರುತ್ವ ಬಲ ಅಂತ ಕರಿತೀವಿ. ಯಾವಾಗ ಭೂಮಿ ವಸ್ತುಗಳನ್ನ ಆಕರ್ಷಣೆಗೆ ಒಳಪಡಿಸ್ಕೊಳ್ಳುತ್ತಲ್ವ, ಅಂತಹ ಬಲನ ನಾವು ಏನಂತ ಕರಿತೀವಿ, ಆ ವಸ್ತು ಅನುಭವಿಸುತ್ತಲ್ವ, ಆ ವಸ್ತು ಬಲನ ನಾವು ತೂಕ ಅಂತ ಕರಿತೀವಿ. ಭೂಮಿ ಈಗ ವಸ್ತುಗಳು ಕೆಳಗೆ ಬೀಳ್ತಾ ಇರ್ತವೆ. ಈ ವಸ್ತುಗಳು ಹೆಂಗೆ ಕೆಳಗೆ ಬೀಳ್ತವೆ, ಯಾಕಂದರೆ ಭೂಮಿಗೆ ತನ್ನದೇ ಆದ ಬಲ ಇದೆ. ಅದು ಆ ಬಲದಿಂದ ಆ ಭೂಮಿ ಆ ವಸ್ತುಗಳನ್ನ ಏನು ಮಾಡುತ್ತೆ, ಆಕರ್ಷಣೆಗೆ ಒಳಗೆ ಪಡಿಸ್ಕೊಳ್ಳುತ್ತೆ. ಸೊ ಅದರಿಂದ ವಸ್ತುಗಳು ಆಕರ್ಷಣೆಗೆ ಒಳಗಾಗ್ತಾವಲ್ವ, ಅಂತಹ ಆಕರ್ಷಣಾ ಬಲವನ್ನು ವಸ್ತು ಆಕರ್ಷಣೆಗೆ ಒಳಗಾಗುತ್ತೆ. ಆಕರ್ಷಣೆಗೆ ಒಳಗಾದ ವಸ್ತುಗಳನ್ನ ಆ ವಸ್ತುಗಳ ತೂಕ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ. ಈ ತೂಕನ ಆಕರ್ಷಣಾ ಬಲ. ಈಗ ನಾವು ನ್ಯೂಟನ್ನರ ಚಲನೆಯ ಎರಡನೆಯ ನಿಯಮದ ಪ್ರಕಾರ
ಆಕರ್ಷಣ ಬಲನ ಎಫ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಸೂಚಿಸ್ತೇವೆ. ಎಫ್ ಈಕ್ವಲ್ ಟು ಎಮ್ ಇಂಟು ಎ ಅಂತ ಬರೀತೀವಲ್ವಾ. ಎಫ್ ಅನ್ನೋದು ಏನು, ರಾಶಿ ಇಂಟು ವೇಗೋತ್ಕರ್ಷ ಅಂತ ಬರಿತೀವಿ. ಸೊ ಇಲ್ಲಿ ಎಫ್ ಈಕ್ವಲ್ ಟು ಎಮ್ ಇಂಟು ಜಿ ಅಂತ ಆಗುತ್ತೆ. ಯಾಕೆ ಹೇಳಿ, ಭೂಮಿ ವಸ್ತುಗಳನ್ನ ಏನು ಮಾಡುತ್ತೆ, ಆಕರ್ಷಣೆಗೆ ಒಳಪಡಿಸ್ಕೊಳುತ್ತೆ. ಅವಾಗ ಭೂಮಿಗೆ ವೇಗೋತ್ಕರ್ಷ ಬರುತ್ತೆ. ಅದನ್ನು ನಾವು ಭೂಗುರುತ್ವ ವೇಗೋತ್ಕರ್ಷ ಅಂತ ಕರಿತೀವಿ. ಆ ಭೂಗುರುತ್ವ ವೇಗೋತ್ಕರ್ಷನ ಯಾವ ಲೆಟರಿಂದ ಸೂಚಿಸ್ತೇವೆ ಅಂತಂದರೆ ಸ್ಮಾಲ್ ಲೆಟರ್ ಜಿ ಇಂದ ಸೂಚಿಸ್ತೇವೆ. ಸೊ ಇಲ್ಲಿ ಎಫ್ ಈಕ್ವಲ್ ಟು ಎಮ್ ಇಂಟು ಜಿ ಆದಾಗ ಇದನ್ನೇನಂತ ಕರಿಬೋದು, ಈ ಬಲನ ನಾವೇನಂತ ಕರೆದ್ವಿ, ತೂಕ ಅಂತ ಕರಿತೀವಿ. ಈ ತೂಕನ ಯಾವ ಲೆಟರಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಡಬ್ಲ್ಯೂನಿಂದ ತೂಕವನ್ನು ಸೂಚಿಸಲಾಗುತ್ತದೆ. ತೂಕದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್. ಯಾಕೆ ನ್ಯೂಟನ್ ಅಂತ ಹೇಳ್ತೀನಿ. ಈ ನ್ಯೂಟನ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ ಎನ್ನಿಂದ. ನೋಡಿ, ಎಫ್ ಅನ್ನೋದು ಬಲ ಅಲ್ವಾ, ಗುರುತ್ವ ಬಲ ಅಥವಾ ಆಕರ್ಷಣೀಯ ಬಲ. ಎಫ್ ಈಕ್ವಲ್ ಟು ಎಮ್ ಇಂಟು ಎ. ಇದು ಹೆಂಗೆ ಬಂತು ಅಂತಂದರೆ ನ್ಯೂಟನ್ ಚಲನೆಯ ಎರಡನೇ ನಿಯಮವನ್ನು ನಾವು ಈ ಥರ ಬರ್ಕೊತೀವಿ. ಸೊ ಇಲ್ಲಿ ಎಫ್ ಅನ್ನೋದು ನಾವು ಆಕರ್ಷಣೀಯ ಬಲ ಅಂತ ತಗೊಂಡ್ರೆ, ಎಮ್ ಇಂಟು ಜಿ ಇದು ವೇಗೋತ್ಕರ್ಷ, ಇದು ಭೂಗುರುತ್ವ ವೇಗೋತ್ಕರ್ಷ ಆಗಿರೋದ್ರಿಂದ ಅದನ್ನು ಸ್ಮಾಲ್ ಲೆಟರ್ ಜಿ ಇಂದ ಸೂಚಿಸ್ತೇವೆ. ಸೊ ಇಲ್ಲಿ ಈ ಬಲನ, ಇದು ಆಕರ್ಷಣೆಗೆ ಒಳಗಾದ ವಸ್ತುಗಳ ಬಲವನ್ನು ನಾವೇನಂತ ಕರಿತೀವಿ, ತೂಕ ಅಂತ ಕರಿತೀವಲ್ವಾ. ಆ ತೂಕನ ನಾವು ಯಾವ ಲೆಟರಿಂದ ಸೂಚಿಸ್ತೇವೆ, ಡಬ್ಲ್ಯೂನಿಂದ ಸೂಚಿಸ್ತೇವೆ. ಸೊ ಈ ಪ್ಲೇಸಲ್ಲಿ ಡಬ್ಲ್ಯೂ ಅಂತ ಬರ್ಕೊಂಡ್ವಿ ಅಂತಂದರೆ ಅವಾಗೇನಾಗುತ್ತೆ, ಎಮ್ ಇಂಟು ಜಿ ಅಂತ ಆಗುತ್ತೆ. ನೆಕ್ಸ್ಟು ತೂಕದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್. ಯಾಕೆ ಅಂತ ಅಂದರೆ ಇಲ್ಲಿ ಬಲದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು, ನ್ಯೂಟನ್. ಈ ಬಲನ ಇಲ್ಲಿ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಡಬ್ಲ್ಯೂನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ತೂಕದ ಅಂತಾರಾಷ್ಟ್ರೀಯ ಏಕಮಾನವು ಕೂಡ ನ್ಯೂಟನ್ ಅಂತ ಕರಿಬೇಕಾಗುತ್ತೆ. ನೆಕ್ಸ್ಟು ತೂಕವು ಏನಾಗುತ್ತೆ ಅಂತಂದರೆ, ತೂಕ ಡಬ್ಲ್ಯೂ ಅನ್ನೋದು ಯಾವುದಕ್ಕೆ ನೇರ ಅನುಪಾತದಲ್ಲಿರುತ್ತೆ ಅಂತ ಅಂದರೆ ಎಮ್ಗೆ ನೇರ ಅನುಪಾತದಲ್ಲಿ ಇರುತ್ತೆ. ಜಿ ಅನ್ನೋದು ಸ್ಥಿರವಾಗಿರುತ್ತೆ ಅಲ್ವಾ. ನೋಡಿ, ತೂಕ ಅನ್ನೋದು ರಾಶಿಗೆ ನೇರ ಅನುಪಾತದಲ್ಲಿ ಇರುತ್ತೆ ಅಂತಂದರೆ ಏನು, ತೂಕ ಜಾಸ್ತಿ ಆದಂಗೆ ಅಥವಾ ಒಂದು ವಸ್ತುವಿನ ರಾಶಿ ಜಾಸ್ತಿ ಆದಂಗೆ ಅದರಲ್ಲಿರೋ ತೂಕನೂ ಕೂಡ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಈ ತೂಕ ಅನ್ನೋದು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆಗೊಳ್ಳುತ್ತದೆ. ಯಾಕಂದರೆ ತೂಕ ಅಂದರೆ ಏನು, ಆಕರ್ಷಣೆಗೆ ಒಳಗಾದ ವಸ್ತುಗಳ ಬಲವನ್ನು ನಾವು ಏನಂತ ಕರಿತೀವಿ, ತೂಕ ಅಂತ ಕರಿತೀವಲ್ವಾ. ಸೊ ಇಲ್ಲಿ ಏನಂತ ಕರಿಬೋದು, ತೂಕವು ಸ್ಥಳದಿಂದ ಸ್ಥಳಕ್ಕೆ ಯಾವ ಸ್ಥಳದಿಂದ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ವಸ್ತು ಬದಲಾವಣೆ ಆಗುತ್ತದೆ ಅಲ್ವಾ. ಬದಲಾವಣೆ ಆಗುತ್ತೆ. ವಸ್ತುವಿನ ರಾಶಿ ಜಾಸ್ತಿ ಆದಂಗೆ ಆ ವಸ್ತುವಿನ ತೂಕನೂ ಕೂಡ ಜಾಸ್ತಿ ಆಗುತ್ತೆ. ವಸ್ತುವಿನ ರಾಶಿ ಕಡಿಮೆ ಆದಂಗೆ ಆ ವಸ್ತುವಿಂದು ರಾಶಿ ಕೂಡ ಏನಾಗುತ್ತೆ, ತೂಕ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ ಅರ್ಥ. ಯಾಕಂದರೆ ತೂಕ ರಾಶಿಯ ವಸ್ತುವಿನ ರಾಶಿಯ ನೇರ ಅನುಪಾತದಲ್ಲಿ ಇರುತ್ತಲ್ವ, ಅದಕ್ಕೆ. ನೆಕ್ಸ್ಟು ತೂಕ ಏನಾಗುತ್ತೆ ಅಂತಂದರೆ ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆಗೊಳ್ಳುತ್ತದೆ ಅಂತ ಹೇಳಿದೆ. ಆದರೆ ರಾಶಿ ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗುತ್ತಾ, ಇಲ್ಲ.
ರಾಶಿ ಅನ್ನೋದು ಎಲ್ಲ ಕಡೆನೂ ಏನಾಗಿರುತ್ತೆ, ಫಸ್ಟಿಗೆ ಎಷ್ಟಿರುತ್ತೋ ಯಾವ ಸ್ಥಳದಲ್ಲಿಟ್ಟರೂ ಕೂಡ ಆ ವಸ್ತುವಿನ ರಾಶಿ ಅದೇ ಆಗಿರುತ್ತೆ, ಅಷ್ಟೇ ಇರುತ್ತೆ ಅಂತ ಅರ್ಥ. ತೂಕ ಅನ್ನೋದು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗುತ್ತೆ. ಯಾಕೆ ಬದಲಾವಣೆ ಆಗುತ್ತೆ ಅಂತ ಅಂದರೆ, ತೂಕ ಅನ್ನೋದು ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ಆಗ್ತಕ್ಕಂಥ ಒಂದು ಇದನ್ನು ನಾವೇನಂತ ಕರಿತೀವಿ, ತೂಕ ಅಂತ ಕರಿತೇವೆ. ಸೊ ನೆಕ್ಸ್ಟು ಚಂದ್ರನ ಮೇಲೆ ಈಗ ಗೊತ್ತಾಯ್ತಲ್ವಾ ರಾಶಿ ಮತ್ತು ತೂಕಕ್ಕೆ ಏನು ವ್ಯತ್ಯಾಸ ಇದೆ ಅಂತ. ರಾಶಿ ಅಂದರೆ ಏನು, ತೂಕ ಅಂದರೆ ಏನು ಅಂತ ಗೊತ್ತಾಯಿತು. ನೆಕ್ಸ್ಟು ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕೆಲವೊಂದು ಪಾಯಿಂಟ್ಸ್ ಬಂದಿದ್ದೀನಿ ಮಕ್ಕಳೇ, ಅದನ್ನು ಒಂದ್ಸರಿ ನೋಡ್ಕೊಳ್ಳಿ. ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ. ನೆಕ್ಸ್ಟು ಇರ್ತಕ್ಕಂಥ ಪರಿಕಲ್ಪನೆ. ಈ ತೂಕ ಅನ್ನೋದು ಏನಾಗುತ್ತೆ ಅಂತಂದರೆ ಕೆಳಮುಖವಾಗಿ ಇರುತ್ತೆ, ಕೆಳಮುಖ ಬಲವನ್ನು ಅನುಭವಿಸುತ್ತದೆ. ಯಾಕೆ ಅಂತಂದರೆ ಭೂಮಿಯ ಗುರುತ್ವಾಕರ್ಷಣೆ ಹೇಗಿರುತ್ತೆ ಅಂತಂದರೆ ಕೆಳಮುಖವಾಗಿರುತ್ತಲ್ವ. ಸೊ ಹಾಗಾಗಿ ತೂಕವು ಕೂಡ ಕೆಳಮುಖವಾದ ಒಂದು ಬಲವಾಗಿದೆ, ಕೆಳಮುಖವಾಗಿರ್ತಕ್ಕಂಥ ಒಂದು ಆಕರ್ಷಣೆ ಬಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ. ಚಂದ್ರನ ಮೇಲೆ ಒಂದು ವಸ್ತುವಿನ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಹಾಗಂದ್ರೆ ಏನು? ನಿಮಗೆ ಗೊತ್ತಿದೆ, ಭೂಮಿಯು ವಸ್ತುವನ್ನು ತನ್ನ ಬಲ ಆಕರ್ಷಿಸುತ್ತದೆ ಯಾವುದೋ ಒಂದು ಬಲದಿಂದ. ಸೊ ಅಂತಹ ವಸ್ತುಗಳು, ಯಾವ ವಸ್ತುಗಳು ಆಕರ್ಷಣೆಗೆ ಒಳಗಾಗ್ತಾವಲ್ವ, ಸೊ ಅಂಥ ವಸ್ತುಗಳನ್ನ ಸೂರ್ಯನ ಏನಂತ ಕರಿತೀವಿ, ಸೂರ್ಯನ ಮೇಲೆ ಒಂದು ವಸ್ತುವಿನ ತೂಕ ಅಂತ ಕರಿತೀವಿ. ಅದೇ ಥರ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಅಂತ ಅಂದರೆ, ಈಗ ಆಕರ್ಷಣಾ ಬಲ ಅನ್ನೋದು ಸೂರ್ಯ ಮತ್ತು ಚಂದ್ರ ಎರಡನ್ನೂ ನಾವು ಕಂಪೇರ್ ಮಾಡಿದಾಗ, ಹೋಲಿಸಿದಾಗ ಸೂರ್ಯನ ಆಕರ್ಷಣೆಯ ಬಲ ಜಾಸ್ತಿ ಇರುತ್ತೆ. ಯಾವುದಕ್ಕೆ ಕಂಪೇರ್ ಮಾಡಿದರೆ, ಚಂದ್ರನಿಗೆ ಕಂಪೇರ್ ಮಾಡಿದರೆ. ಯಾಕೆ ಜಾಸ್ತಿ ಇರುತ್ತೆ ಅಂತ ಅಂದರೆ, ಸೂರ್ಯನಲ್ಲಿ ಇರ್ತಕ್ಕಂಥ ರಾಶಿ ಚಂದ್ರನಿಗೆ ಹೋಲಿಸಿದಾಗ ಕಡಿಮೆ ಇರುತ್ತೆ. ಯಾವುದಕ್ಕೆ ಕಡಿಮೆ ಇರುತ್ತೆ ಅಂತ ಅಂದರೆ, ಸೂರ್ಯದ್ದು ಜಾಸ್ತಿ ಇರುತ್ತೆ ರಾಶಿ, ಚಂದ್ರನದು ರಾಶಿ ಕಡಿಮೆ ಇರುತ್ತೆ. ಸೊ ನಮ್ಗೆ ಗೊತ್ತಿದೆ F=m × a ಅಂತ ಅಲ್ವಾ. ಸೊ ಇದ್ರ ಪ್ರಕಾರ ಹೋದರೆ ಸೂರ್ಯನದು ಆಕರ್ಷಣೆಯ ಬಲ ಜಾಸ್ತಿ ಇರುತ್ತೆ. ಯಾಕಂದರೆ F ಅನ್ನೋದು ಎಮ್ಮಿಗೆ ನೇರ ಅನುಪಾತದಲ್ಲಿ ಇರುತ್ತೆ. ಸೊ ಇಲ್ಲಿ ಸೂರ್ಯ ಮತ್ತು ಚಂದ್ರನ ನಾವು ತಗೊಂಡಾಗ, ಹೋಲಿಸಿದಾಗ ಸೂರ್ಯನದು ರಾಶಿ ಜಾಸ್ತಿ ಇರುತ್ತೆ ಚಂದ್ರನಿಗೆ ಹೋಲಿಸಿದಾಗ. ಸೂರ್ಯನ ರಾಶಿ, ಸೂರ್ಯನ ರಾಶಿ ಚಂದ್ರನ ರಾಶಿಗಿಂತ ಕಡಿಮೆ ಇರುತ್ತದೆ. ಯಾವಾಗ ಚಂದ್ರನ ರಾಶಿ ಕಡಿಮೆ ಇರುತ್ತಲ್ವ, ಸೊ ಅಲ್ಲಿ ಚಂದ್ರನ ಆಕರ್ಷಣೆಯ ಬಲ ಅನ್ನೋದು ವಸ್ತುಗಳ ಮೇಲೆ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಚಂದ್ರನ ಆಕರ್ಷಣೆಯ ಬಲವು
ಆಕರ್ಷಣೆ ಬಲವು ವಸ್ತುಗಳ ಮೇಲೆ ಕಡಿಮೆ ಇರುತ್ತದೆ. ಆಗ ಚಂದ್ರನ ಆಕರ್ಷಣೆ ಬಲ ಏನಾಗುತ್ತೆ, ವಸ್ತುಗಳ ಮೇಲೆ ಕಡಿಮೆ ಇರುತ್ತೆ. ಯಾಕಂದರೆ ಚಂದ್ರನದು ರಾಶಿ ಏನಾಗಿರುತ್ತೆ, ಸೂರ್ಯನಿಗೆ ಹೋಲಿಸಿದಾಗ ಕಡಿಮೆ ಇರುತ್ತೆ. ಸೊ ರಾಶಿ ಯಾವಾಗ ಕಡಿಮೆ ಆಗುತ್ತೋ ಅಲ್ಲಿರ್ತಕ್ಕಂಥ ವಸ್ತುಗಳ ಆಕರ್ಷಣಾ ಬಲನೂ ಕೂಡ ಕಡಿಮೆ ಆಗಿರ್ತವೆ. ನೆಕ್ಸ್ಟು ಇಲ್ಲಿ ನಾವು ವಿಶ್ವ ಗುರುತ್ವದ ನಿಯಮದ ಪ್ರಕಾರ ಏನಂತ ಬರ್ಕೋಬೋದಪ್ಪ ಅಂತಂದರೆ, ಏನಂತ ಬರೀಬೋದು, W=G×M×r². ಇಲ್ಲಿ ನಾವು ಚಂದ್ರನ ಮೇಲೆ ವಸ್ತುವಿನ ತೂಕನ ವಿಶ್ವದ ಗುರುತ್ವ ನಿಯಮದ ಸಮೀಕರಣದಲ್ಲಿ ಅಪ್ಲೈ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ನೋಡೋಣ. ವಿಶ್ವದ ಗುರುತ್ವ ನಿಯಮದ ಪ್ರಕಾರ W=M×r². ಇಲ್ಲಿ ನಾವು ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ನೋಡೋದಾದರೆ ಈ WM ಅಂತ ಬರ್ಕೊಳ್ಳೋಣ. M ಅಂತ ಬರ್ಕೊಳ್ಳೋಣ ×m/r². ಓಕೆನಾ. ಇಲ್ಲಿ WM ಅಂತ ಅಂದರೆ ಚಂದ್ರನ ಮೇಲೆ ವಸ್ತುವಿನ ತೂಕ. ಇಲ್ಲಿ WM ಅಂತ ಅಂದರೆ ಏನು, ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ. M×M ಅಂತ ಅಂದರೆ ಚಂದ್ರನ ರಾಶಿ. R ಅಂತ ಅಂದರೆ ಏನು, RM ಅಂತ ಅಂದರೆ ಚಂದ್ರನ ತ್ರಿಜ್ಯ. ನೆಕ್ಸ್ಟ್ ಏನು, ಸ್ಮಾಲ್ m ಅಂದರೆ ಆ ವಸ್ತುವಿನ ರಾಶಿ. ಈ ಥರ ನಾವು ವಿಶ್ವದ ಗುರುತ್ವ ನಿಯಮವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಇದರದ್ದು ಸಮೀಕರಣನ ಈ ಥರ ಬರ್ಕೋಬೋದು. ಹೀಗೆ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕನ ಯಾವ ಥರ ಹೇಳ್ಬೋದು ಅಂತ ಅಂದರೆ, ಈಗ ಹೇಳಿದ್ವಲ್ವ, ಈ ಥರ ಸಮೀಕರಣ ಬರ್ಕೊಂಡ್ಬಿಟ್ಟು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಯಾವುದು ಏನನ್ನ ಸೂಚಿಸುತ್ತೆ, ಚಂದ್ರನ ಮೇಲೆ ವಸ್ತುಗಳ ತೂಕ ಹೆಂಗಿರುತ್ತೆ ಅನ್ನೋದನ್ನ ಕಲ್ತ್ಕೊಂಡು. ನೆಕ್ಸ್ಟು ಈಗೊಂದು ಟೇಬಲ್ ಕೊಟ್ಟಿದ್ದಾರೆ ಮಕ್ಕಳೇ, ಆ ಟೇಬಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಚಂದ್ರನ ತೂಕನ ಸೂರ್ಯನ ತೂಕದಿಂದ ಭಾಗಿಸಿದಾಗ ಅಲ್ಲಿ ಏನು ಬರುತ್ತೆ ಅನ್ನೋದನ್ನು ನಾವೀಗ ಕಲ್ತ್ಕೊಳ್ಳೋಣ.
ಒಂದು ಕೋಷ್ಟಕ ಕೊಟ್ಟಿದ್ದಾರೆ ಟೇಬಲ್ನ. ಆಕಾಶಕಾಯ ರಾಶಿ ಕಿಲೋಗ್ರಾಮಲ್ಲಿ, ತ್ರಿಜ್ಯ ಆಕಾಶಕಾಯ ಭೂಮಿ. ಯಾವುದ್ಯಾವುದು ಆಕಾಶಕಾಯ ಅಂದರೆ ಕೊಟ್ಟಿರೋದಲ್ಲಿ ಭೂಮಿ, ಇಲ್ಲಿ ಚಂದ್ರನ ಕೊಟ್ಟಿದ್ದಾರೆ. ಭೂಮಿಯ ರಾಶಿ ಎಷ್ಟಿದೆ ಅಂತಂದರೆ 5.98 × 10⁻24 ಇದೆ. ಇದರ ತ್ರಿಜ್ಯ ಎಷ್ಟಿದೆ ಅಂತಂದರೆ 6.37 × 10⁻6 ಇದೆ. ಇಲ್ಲಿ ಚಂದ್ರನದು ರಾಶಿ ಎಷ್ಟಿದೆ ಅಂತಂದರೆ 7.36 × 10⁻22 ಇದೆ. ಅದೇ ಥರ ಚಂದ್ರನದು ತ್ರಿಜ್ಯ ಎಷ್ಟಿದೆ ಅಂತ ಅಂದರೆ 1.74 × 10⁻6 ಇದೆ. ಇಲ್ಲಿ ನಾವು ನಿಮಗೆ ಗೊತ್ತಿದೆ W ಅಂತ ಅಂದರೆ M × ಕ್ಯಾಪಿಟಲ್ G × ಸ್ಮಾಲ್ m /r² ಅಂತ. ನಾವೀಗ ಭೂಮಿದು ತೂಕ ಫಸ್ಟ್ ಕಂಡಿಡ್ಕೊಂಡು ಆಮೇಲೆ ಚಂದ್ರನ ತೂಕ ಕಂಡಿಡ್ಕೊಂಡು ಬಂದಿರ್ತಕ್ಕಂಥ ವ್ಯಾಲ್ಯೂನ ಏನು ಮಾಡಬೇಕು, ಡಿವೈಡ್ ಮಾಡಿಕೊಂಡ್ರೆ ಯಾವುದರಿಂದ ಡಿವೈಡ್ ಮಾಡಬೇಕು, ಚಂದ್ರನ ತೂಕನ ಸೂರ್ಯನ ತೂಕದಿಂದ ಡಿವೈಡ್ ಮಾಡಿಕೊಂಡಾಗ ಏನು ಬರುತ್ತೆ ಅದನ್ನು ಕಲ್ತ್ಕೊಳ್ಳೋಣ. ಈಗ WE ಅಂದರೆ ಏನು, ಅರ್ಥ ಅಂತ. ಅರ್ಥ ಅಂದರೆ ಭೂಮಿಯ ತೂಕ = ಎಷ್ಟಿದೆ, G ಏನಾದರೂ ಗೊತ್ತಿಲ್ಲ, G ಹಂಗೆ ಬರ್ಕೊಳ್ಳೋಣ. G × ಕ್ಯಾಪಿಟಲ್ M × ಸ್ಮಾಲ್ m /r² ಅಂತ ಆಗಬೇಕು. G × ಇಲ್ಲಿ M ಅಂತ ಅಂದರೆ 7.36 × 10⁻22 × ಸ್ಮಾಲ್ m / ತ್ರಿಜ್ಯ 1.74 × 10⁻6² ನಾವೀಗ ಕಂಡಿದ್ದು WM ಕಂಡಿದ್ದಿಲ್ಲ. ಆ ವ್ಯಾಲ್ಯೂಸ್ನ ಏನು ಮಾಡಿದ್ದೀವಿ, ಆ ಫಾರ್ಮುಲಾಗೆ ಅಪ್ಲೈ ಮಾಡಿದ್ದೀವಿ. ಈಗ ಏನು ಮಾಡೋಣ ಅಂತಂದರೆ WM = 7.36 × 10⁻22 kg × G × ಸ್ಮಾಲ್ m / 1.74 × 10⁻12 ಆಗುತ್ತೆ. ಸೊ ಇಲ್ಲಿ 1.74 × 1.74 ಗುಣಿಸೋಣ. 1.74 × 1.74 4×4 16, 1 ಕ್ಯಾರಿ, 4 28, 29, 2 ಕ್ಯಾರಿ ಆಗುತ್ತೆ. 4 × 4, 4 2 6. ನೆಕ್ಸ್ಟು 7 4 28, 2 ಕ್ಯಾರಿ ಆಯಿತು. 7 49, 49 2 51, 1 ಕ್ಯಾರಿ, ಒಂದಿಲ್ಲಿರಬೇಕು, 5 ಕ್ಯಾರಿ ಆಗುತ್ತೆ. 7 1 7, 7 ಹೋಯಿತು, 12 ಆಯಿತು. 1 4 4, 1 7 7, 1 1 1.
6 9 8 17 7 1 ಕ್ಯಾರಿ ಆಗುತ್ತೆ 7 8 8 4 12 2 1 ಕ್ಯಾರಿ ಆಯಿತು 1 2 3 3 7 10 10ಕ್ಕೆ 0 1 ಕ್ಯಾರಿ 1 2 2 1 3 ಆಗುತ್ತೆ 1 2 3 4 ಅಂದರೆ 3.027 6 ಆಯಿತು. ಇದು ವ್ಯಾಲ್ಯೂ 7.36 ಇಂಟು 1022 kg ಇಂಟು ಜಿ ಇಂಟು ಸ್ಮಾಲ್ ಎಮ್ ಡಿವೈಡೆಡ್ ಬೈ 1.74 ಇಂಟು 1.74 ಎಷ್ಟಾಗುತ್ತೆ 3.027 6 ಇಂಟು 1012 ಇಷ್ಟು ಬರುತ್ತೆ. ಇವೆರಡೂ ಡಿವೈಡ್ ಮಾಡಿದ ನೋಡಿ, ಇಲ್ಲಿ 3 ಇದೆ, ಇಲ್ಲಿ 7 ಇದೆ ಅಂತಂದರೆ ಅದು ಎಷ್ಟಾಗುತ್ತೆ ಅಂತಂದರೆ WM = 2.431 2.431 ಇಂಟು 1010 G ಇಂಟು M ಆಗುತ್ತೆ. ಈಗ ಅದೇ ಥರ ನಾವು ಚಂದ್ರದ್ದು ಕಂಡುಹಿಡಿದ್ವಿ, ಅದೇ ಥರ ಭೂಮಿದು ಕಂಡುಹಿಡಿಯೋಣ. ಇಲ್ಲಿ ಬಂದಿರ್ತಕ್ಕಂಥವನ್ನ ಸಮೀಕರಣ 1 ಅಂತ ಬರ್ಕೊಳ್ಳೋಣ. ಅದೇ ಥರ ನಾವು ಭೂಮಿದು ಕಂಡುಹಿಡಿದ್ವಿ ಅಂತಂದರೆ ಅದು ಎಷ್ಟು ಬರುತ್ತಪ್ಪ ಅಂತಂದರೆ 1.474 ಇಂಟು 1011 G ಇಂಟು M ಅಂತ ಬರುತ್ತೆ. ಈಗ ನಾವೇನು ಮಾಡೋಣ ಅಂತಂದರೆ ಇದನ್ನು ಸಮೀಕರಣ 2 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಸಮೀಕರಣ 1 ಸಮೀಕರಣ 2ರಿಂದ ಏನು ಮಾಡೋಣ ಭಾಗಿಸೋಣ. ಇದನ್ನು ಟೈಮ್ ನೋಡ್ಕೊಳ್ಳಿ. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಭೂಮಿಯ ತೂಕನ ಡೈರೆಕ್ಟಾಗಿ ಬರ್ತೀನಿ. ನೀವು ನನಗೆ ಎಲ್ಲಿ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಮಾಡೋದಲ್ಲ ಅದೇ ಥರ ಮಾಡಿದರೆ ನೀವು ನಿಮಗೆ ಇಷ್ಟು ವ್ಯಾಲ್ಯೂ ಬರುತ್ತೆ. ಓಕೆ, ಸಮೀಕರಣ 1 ಸಮೀಕರಣ 1 ಸಮೀಕರಣ 2ರಿಂದ ಭಾಗಿಸಿದಾಗ WM divided by WE equal ಏನಾಗುತ್ತೆ 2.431 ಇಂಟು 1010 ಇಂಟು G ಇಂಟು ಸ್ಮಾಲ್ m ಡಿವೈಡೆಡ್ ಬೈ ಏನಾಗ್ತದೆ 1.474 ಇಂಟು 1011 ಇಂಟು G ಇಂಟು ಸ್ಮಾಲ್ m. 2 ಕ್ಯಾನ್ಸಲ್ ಆಗುತ್ತಲ್ವ. ಈಗ ಇವೆರಡನ್ನೂ ಡಿವೈಡ್ ಮಾಡಿದರೆ 0.165 ಬರುತ್ತೆ. 0.165 ಬರುತ್ತೆ. ಇದನ್ನು ನಾವು ಈ ಥರ ಬರಿಬೋದು. ಎಷ್ಟು ಅಂದಾಜಾಗಿ ಬರಿಬೋದು ಅಂತಂದರೆ 1/6 ಜೊತೆಗೆ ಡಿವೈಡ್ ಮಾಡಿ ನೋಡಿ. 6 1 ಇಲ್ಲಿ 0 ತಗೊಂಡಾಗ ಇಲ್ಲಿ 10 ಆಗುತ್ತೆ. 6 ಅಂದರೆ 6, ಅದರಲ್ಲಿ 6 ಆದರೆ 4 40 ಆಯಿತು. 6 ಆದರೆ 36, 4 6 ಆದರೆ 36 ಅಂದರೆ ಇಲ್ಲಿ 6 ಐತೆ 30 ಅಂತ ಮಾಡಿದ್ದಾರೆ.
1.66 ಅಂದ್ರೆ 1/6 ಅಂತಲೇ ಬರ್ಕೋಬೋದು. ಇದು ಇಷ್ಟಿರುತ್ತೆ ಅಂತ ಅರ್ಥ. ಇಲ್ಲಿ ನಾವು ಏನನ್ನ ಕಂಡುಹಿಡಿದಂಗಾಯ್ತು ಅಂತಂದರೆ WMನ WEಯಿಂದ ಭಾಗಿಸಿದಾಗ ಇಷ್ಟು ಬಂತು. WMನ WEಯಿಂದ ಭಾಗಿಸೋದು ಅಂತಂದರೆ ಏನು? ಚಂದ್ರನ ತೂಕನ ಸೂರ್ಯನ ತೂಕದಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ಕಂಡುಹಿಡ್ತೀವಿ. WM ಡಿವೈಡೆಡ್ ಬೈ WE ಈಕ್ವಲ್ ಟು 1/6. ಈಗ ನಮಗೆ WM ಅಷ್ಟೇ ಬೇಕಪ್ಪ. ಅಂದರೆ ಚಂದ್ರನ ತೂಕ ಎಷ್ಟು ವಸ್ತುವಿನ ಮೇಲೆ ಎಷ್ಟಿರುತ್ತೆ? WM ಈಕ್ವಲ್ ಟು 1/6 ಇಂಟು W ಇಂಟು E ಆಗುತ್ತೆ ಅಂತ ಅರ್ಥ. ಈ ಥರ ಇದನ್ನು ಕಂಡುಹಿಡ್ಕೋಬೇಕು. ಯಾವಾಗ ಬರುತ್ತೆ? WMನ WEಯಿಂದ ಡಿವೈಡ್ ಮಾಡಬೇಕಾ? WM ಹೆಂಗೆ ಕಂಡುಹಿಡ್ತೀರಾ? ವಿಶ್ವದ ಗುರುತ್ವ ನಿಯಮದ ಪ್ರಕಾರ ಅದು ಸೂತ್ರ ಇರುತ್ತಲ್ವ, ಅದನ್ನು ಬರ್ಕೊಂಡ್ಬಿಟ್ಟು ಇಲ್ಲಿ ನಮಗೆ WM ಬೇಕು ಅಂತ ಅಂದರೆ ಅಲ್ಲಿ ಒಂದು ಕೋಷ್ಟಕ ಕೊಟ್ಟಿದ್ರಲ್ಲ, ಆ ವ್ಯಾಲ್ಯೂಸ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ WM ವ್ಯಾಲ್ಯೂ ಸಿಗುತ್ತೆ. ಅದೇ ಥರ WE ಬೇಕು ಅಂತ ಅಂದರೆ WMನ ವ್ಯಾಲ್ಯೂನ ಯಾವ ಥರ ಕಂಡುಹಿಡಿದಲ್ವ ಅದೇ ಥರ ಇದನ್ನು ಕಂಡುಹಿಡ್ತಾ ಹೋದರೆ WE ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟಲ್ಲಿ ಏನು ಮಾಡ್ತೀರಾ? WMನ WEಯಿಂದ ಭಾಗಿಸಿದಾಗ ನಮಗೆ ಎಷ್ಟು ಬರುತ್ತೆ ಅಂತಂದರೆ 0.16 ಈ ಥರ ಬರುತ್ತೆ. ಅದನ್ನು ನಾವು ಫ್ರ್ಯಾಕ್ಷನಲ್ ಫಾರ್ಮಲ್ಲಿ ಬರೆದಾಗ 1/6 ಅಂತ ಬರೀಬೋದು, 6 ಅಂತ ಬರೀಬೋದು. WM ಎಷ್ಟೇ ಬೇಕು ಅಂತಂದರೆ WM ಈಕ್ವಲ್ ಟು 1/6 ಇಂಟು WE ಅಂತಂದರೆ ಏನಂತ ಇಲ್ಲಿ ಚಂದ್ರನ ತೂಕ ವಸ್ತುವಿನ ಮೇಲೆ ಈಕ್ವಲ್ ಟು 1/6 ಇಂಟು ಭೂಮಿಯ ತೂಕ ಇಂಟು ಭೂಮಿಯ ತೂಕ ವಸ್ತುವಿನ ಮೇಲೆ ಭೂಮಿಯ ತೂಕ. ಇದನ್ನು ನಾವು ವರ್ಡ್ಸಲ್ಲಿ ಬರ್ಬಿಡೋಣ. WM ಅಂದರೆ ಏನು? ಚಂದ್ರನ ವಸ್ತುವಿನ ಮೇಲೆ ವಸ್ತುವಿನ ತೂಕ. ಚಂದ್ರನ ಮೇಲೆ ವಸ್ತುವಿನ ತೂಕ ಈಕ್ವಲ್ ಟು 1/6 ಇಂಟು ಸೂರ್ಯನ ಮೇಲೆ ವಸ್ತುವಿನ ತೂಕ. ಈ ಥರ ಬರೀಬೇಕು. ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಉದಾಹರಣೆ ಲೆಕ್ಕಗಳಿದ್ದಾವೆ ಮಕ್ಕಳೇ, ಅವನ್ನ ನಾವೀಗ ಸಾಲ್ವ್ ಮಾಡ್ಕೊಳ್ಳೋಣ. ಒಂದು ವಸ್ತುವಿನ ರಾಶಿ ಉದಾಹರಣೆ ನೋಡೋಣ. ಉದಾಹರಣೆ 10.4. ಒಂದು ವಸ್ತುವಿನ ರಾಶಿ 10 kg. ಒಂದು ವಸ್ತುವಿನ ರಾಶಿ 10 kg. ವಸ್ತುವಿನ ರಾಶಿನ ಯಾವ ಲೆಟರ್ನಿಂದ ಸೂಚಿಸ್ತೇವೆ? ಸ್ಮಾಲ್ ಲೆಟರ್ ಎಮ್ಮಿಂದ. ಸ್ಮಾಲ್ ಲೆಟರ್ ಎಮ್ ಕೊಟ್ಟಿದ್ದಾರೆ, ಸ್ಮಾಲ್ ಎಮ್ ಕೊಟ್ಟಿದ್ದಾರೆ. ಎಷ್ಟಿದೆ? 10 kg ಇದೆ. ಭೂಮಿಯ ಮೇಲೆ ಅದರ ತೂಕವೆಷ್ಟು? ಭೂಮಿಯ ಮೇಲೆ
ಅದರ ತೂಕವೆಷ್ಟು? ನೋಡಿ ಮಕ್ಕಳಿಗೆ ಒಂದು ವಸ್ತುವಿನ ರಾಶಿ 10 kg ಅಂದರೆ ನನಗೆ ಕೊಟ್ಟಿರೋದೇನು 4 m ಕೊಟ್ಟಿದ್ದಾರೆ. ಎಷ್ಟಿದೆ? 10 kg ಅಂತ ಇದೆ ಒಂದು ವಸ್ತುವಿನ ರಾಶಿ. ಭೂಮಿಯ ಮೇಲೆ ಅದರ ತೂಕವೆಷ್ಟು? ಭೂಮಿ ಮೇಲೆ ಅದರ ತೂಕ ಎಷ್ಟು? ಡಬ್ಲ್ಯೂನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಜಿ ಅಂತ ಅಂದರೆ ಭೂಗುರುತ್ವ ವೇಗೋತ್ಕರ್ಷ. ಭೂಗುರುತ್ವ ವೇಗೋತ್ಕರ್ಷ ಸ್ಮಾಲ್ ಲೆಟರ್ ಜಿ ಈಕ್ವಲ್ ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆಕ್ಸ್ಟು ನಮ್ಗೆ ಗೊತ್ತಿದೆ ಅಲ್ವಾ ಡಬ್ಲ್ಯೂ ಈಕ್ವಲ್ ಟು ಎಮ್ ಇಂಟು ಜಿ ಅಂತ. ಸೊ ಇಲ್ಲಿ ಡಬ್ಲ್ಯೂನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. ಡಬ್ಲ್ಯೂ ಈಕ್ವಲ್ ಟು ಎಮ್ ಅಂದರೆ ಎಷ್ಟು? 10 kg ಇಂಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. 10 ಇಂಟು 9.8 ಅಂದರೆ ಎಷ್ಟಾಗುತ್ತೆ? ಡಬ್ಲ್ಯೂ ಈಕ್ವಲ್ ಟು 98 kg ಪರ್ ಮೀಟರ್ ಸ್ಕ್ವೇರ್ ಆಗುತ್ತೆ. ಈ kg ಪರ್ ಮೀಟರ್ ಸ್ಕ್ವೇರ್ನ ನಾವೇನಂತ ಬರಿತೀವಿ? ನ್ಯೂಟನ್ ಅಂತ ಬರಿತೀವಿ. ಡಬ್ಲ್ಯೂ ಈಕ್ವಲ್ ಟು 98 ನ್ಯೂಟನ್ ಆಯಿತು. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಉದಾಹರಣೆ ಲೆಕ್ಕನ ಸಾಲ್ವ್ ಮಾಡೋಣ. ಭೂಮಿಯ ಮೇಲೆ ಒಂದು ವಸ್ತು 10 ನ್ಯೂಟನ್ ಹೋಗುತ್ತದೆ. ಭೂಮಿಯ ಮೇಲೆ ಒಂದು ವಸ್ತುವು 10 ನ್ಯೂಟನ್ ತೂಗುತ್ತದೆ. ಚಂದ್ರನ ಮೇಲ್ಮೈ ಮೇಲೆ ಅಳೆದಾಗ ಚಂದ್ರನ ಮೇಲ್ಮೈ ಮೇಲೆ ಅಳೆದಾಗ ತೂಕವೆಷ್ಟು? ನೋಡಿ ಇಲ್ಲಿ ಭೂಮಿಯ ಮೇಲೆ ಒಂದು ವಸ್ತುವು 10 ನ್ಯೂಟನ್ ತೂಗುತ್ತದೆ ಅಂದರೆ ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕ 10 ನ್ಯೂಟನ್ ಇದೆ. ಹಾಗಾದರೆ ಚಂದ್ರನ ಮೇಲ್ಮೈ ಮೇಲೆ ಅಳೆದಾಗ ತೂಕವೆಷ್ಟು? ಹಾಗಾದರೆ ಚಂದ್ರನ ಮೇಲೆ ಆ ವಸ್ತುವಿನ ತೂಕ ಎಷ್ಟು ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿರೋಂಗೆ ಏನಂತ ಬರೀಬೋದು ಅಂತಂದರೆ ಚಂದ್ರನ ಮೇಲೆ ವಸ್ತುವಿನ ತೂಕ ಈಕ್ವಲ್ ಟು 1/6 ಇಂಟು ಸೂರ್ಯನ ಮೇಲೆ ವಸ್ತುವಿನ ತೂಕ ಅಂತ ಬರೀಬೋದಲ್ವಾ. ಚಂದ್ರನ
ಮೇಲೆ ವಸ್ತುವಿನ ತೂಕ ಈಕ್ವಲ್ ಟು 1/6 ಇಂಟು ಸೂರ್ಯನ ಮೇಲೆ ವಸ್ತುವಿನ ತೂಕ. ಹೆಂಗಂತ ಗೊತ್ತಿದೆ ನನಗೆ. ಚಂದ್ರನ ಮೇಲೆ ವಸ್ತುವಿನ ತೂಕ ಗೊತ್ತಿಲ್ಲ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಕ್ವಲ್ ಟು 1/6, ಇದನ್ನು WM ಅಂತ ಬರ್ಕೊಂಡ್ಬಿಡೋಣ. 1/6 ಇಂಟು ಸೂರ್ಯನದು ಭೂಮಿಯ ಮೇಲೆ ಅಲ್ಲ, ಭೂಮಿಯ ಮೇಲೆ ಭೂಮಿಯ ಮೇಲೆ ಆಗ್ತಕ್ಕಂಥ ಭೂಮಿಯ ಮೇಲೆ 1/6 ಇಂಟು ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕ. ಭೂಮಿಯ ಮೇಲೆ ವಸ್ತುವಿನ ತೂಕ ಎಷ್ಟು? 10 ನ್ಯೂಟನ್ ಇದೆ. ಈಗ ನಾವೇನು ಮಾಡ್ಬೋದಪ್ಪ ಅಂದರೆ 10/6 ನ್ಯೂಟನ್ ಅಂತ ಬರೀಬೋದು. ಇಲ್ಲಿ ನಾವು ಬಾಗ್ಸೋಣ. 10 6 ಅಂದರೆ 6, 6 ಹೋದರೆ 4, 40 6 ಆದರೆ 36, ಹಾಗೆ 40 1.6 ಹೀಗೆ 3 ಬಾರ್ಗೆ 6 ಆದರೆ 4, 6 36. ಇದನ್ನು ನಾವೇನಂತ ಬರೀಬೋದು? 1.67 ಅಂತ ಬರ್ಕೋಬೋದಲ್ವಾ. WM ಈಕ್ವಲ್ ಟು 1.67 ನ್ಯೂಟನ್. ಹಾಗಾದರೆ ಇಷ್ಟು ಬಂತು. ಚಂದ್ರನ ಮೇಲ್ಮೈ ಮೇಲೆ ವಸ್ತುವಿನ ತೂಕ 1.67 ನ್ಯೂಟನ್. ನೆಕ್ಸ್ಟು ಇಲ್ಲಿ ಪ್ರಶ್ನೆಗಳು ಅಂತ ಇದ್ದಾವೆ. ಅವರ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕೆ ಕೊಟ್ಟಿಲ್ಲ, ಬಟ್ ಇಲ್ಲಿ ಕ್ವಶನ್ಸ್ಗೂ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಹೋಗ್ತೀನಿ. ಒಂದು ವಸ್ತುವಿನ ರಾಶಿ ಮತ್ತು ಅದರ ತೂಕ, ಇವುಗಳ ನಡುವಿನ ವ್ಯತ್ಯಾಸ ಏನು? ಒಂದು ವಸ್ತುವಿನ ರಾಶಿ ಮತ್ತು ತೂಕ. ರಾಶಿ ಅಂದರೆ ಏನು, ತೂಕ ಅಂದರೆ ಏನಪ್ಪ? ರಾಶಿ ಅಂತಂದರೆ ಜಡತ್ವವನ್ನು ಅಳಿತಾರೆ. ರಾಶಿಯಿಂದ ಜಡತ್ವವನ್ನು ಅಳಿತಾರೆ. ಬಟ್ ತೂಕ ಅಂತಂದರೆ ವಸ್ತುನ ಭೂಮಿಯು ಇದು ಬಲದಿಂದ ಆಕರ್ಷಣೆಗೆ ಒಳಪಡುತ್ತದಲ್ವ, ಆ ವಸ್ತುನ ಏನಂತ ಕರೀತಾರೆ? ಆ ವಸ್ತುವಿನ ರಾಶಿಯನ್ನು ತೂಕ ಅಂತ ಕರೀತಾರೆ ಅಲ್ವಾ. ಇಲ್ಲಿ ರಾಶಿ ಏನಾಗುತ್ತೆ ಅಂತಂದರೆ ಎಲ್ಲ ಸ್ಥಳಗಳಲ್ಲೂ ಸ್ಥಿರವಾಗಿರುತ್ತೆ. ತೂಕ ಅನ್ನೋದು ಎಲ್ಲ ಸ್ಥಳಗಳಲ್ಲಿ ಸ್ಥಿರವಾಗಿ ಇರೋದಿಲ್ಲ. ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ kg ಅಂತ ಹೇಳ್ಬೋದು. ಇದ್ರದ್ದು ಅಂತಾರಾಷ್ಟ್ರೀಯ ಏಕಮಾನ ತೂಕದು ನ್ಯೂಟನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಏನು ಡಿಫ್ರೆನ್ಸ್ ಇರುತ್ತೆ? ಸ್ಥಳದಿಂದ ಸ್ಥಳಕ್ಕೆ ಇದರಲ್ಲಿ ರಾಶಿನಲ್ಲಿ ಸ್ಥಳದಿಂದ ಸ್ಥಳಕ್ಕೆ ರಾಶಿ ಯಾವತ್ತು ಬದಲಾವಣೆ ಆಗೋದಿಲ್ಲ, ಇದರಲ್ಲಿ ಬದಲಾವಣೆ ಆಗುತ್ತೆ. ಇಷ್ಟು ಡಿಫ್ರೆನ್ಸ್ ಇದೆ. ನೆಕ್ಸ್ಟು ಇನ್ನೊಂದು ಕ್ವಶನ್ ಇದೆ. ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಭೂಮಿಯ ಮೇಲೆ ಅದರ ತೂಕದ 1/6 ಇರುತ್ತೆ. ಏಕೆ ಅಂತಂದರೆ ನಾವು ಆಗಲೇ ಮಾಡಿದ್ರಲ್ಲ, WM ಕಂಡುಹಿಡ್ಕೊಂಡ್ಬಿಟ್ಟು WE ಕಂಡುಹಿಡ್ಕೊಂಡಾದ್ಮೇಲೆ ಅವೆರಡೂ ಬಂದಂಥ ಉತ್ತರದಿಂದ ವ್ಯಾಲ್ಯೂನಿಂದ ಏನು ಮಾಡಬೇಕು? WM WE ಇಂದ ಭಾಗಿಸಿದಾಗ ಅದೆಷ್ಟು ಬರುತ್ತೆ ಅಂದರೆ 0.165 ಬರುತ್ತೆ. ಅದನ್ನು ನಾವು ಫ್ರ್ಯಾಕ್ಷನಲ್ ಫಾರ್ಮಲ್ಲಿ ಬರೆದಾಗ 1/6 ಆಗುತ್ತೆ. ಅಂದರೆ WM ಈಕ್ವಲ್ ಟು 1/6. WM ಈಕ್ವಲ್ ಟು 1/6 ಇಂಟು WE ಅಂತ ಆಗುತ್ತೆ. ಇದರ ಅರ್ಥ ಏನು? ಚಂದ್ರನ ಮೇಲೆ ವಸ್ತುವಿನ ತೂಕ ಈಕ್ವಲ್ ಟು 1/6 ಇಂಟು ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕ ಅಂತ ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಇಷ್ಟು ಕ್ವಶನ್ಸು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೂಕುಬಲ ಮತ್ತು ಒತ್ತಡ ಅಂದರೆ ಏನು, ನೂಕುಬಲ ಮತ್ತು ಒತ್ತಡ ಅಂದರೆ ಏನು, ಅದರಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಣ. ಸೊ